ಇವಾಗ ಸ್ನೋ ಪ್ಯಾಲೇಸಿಗೆ ಬಂದಿದ್ದೀವಿ. ಫಸ್ಟ್ ಟೈಮು ಪುಟ್ಟಂಗೆ ಸ್ನೋ ಒಂಚೂರು ಎಕ್ಸ್ಪೀರಿಯನ್ಸ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಮೂರು ಜನ ಬಂದಿದ್ದೀವಿ ಸ್ನೋ ಪ್ಯಾಲೇಸ್ಗೆ. ಹೋಗೋಣ, ರೆಡಿನಾ? ಎಸ್. ಟಿಕೆಟ್ ಎಲ್ಲ ತೊಗೊಂಡ್ವಿ. ಕೋಂಬೋ ಆಫರ್ ಇತ್ತು, ಸೊ ಅದನ್ನು ತೊಗೊಂಡಿದ್ದೀವಿ. ಮಿರರ್ ಲ್ಯೂಷನ್ ಅಂತ, ಆಮೇಲೆ ಸ್ನೋ ಸಿಟಿ, ಆಮೇಲೆ ಇನ್ನೊಂದು ಯಾವುದು ಮಿರರ್ ಗೇಜು, ಐ ಲ್ಯೂಷನ್. ಹಾಂ, 3D. ಸೊ ಅದು ಮೂರಕ್ಕೂ ಸೇರಿಸಿ ಪರ್ ಹೆಡ್ 609 ರುಪೀಸು. ಆಮೇಲೆ ನಿಮಗೆ ಲಾಕರ್ಗಳು ಬೇಕಂದರೆ ಲಾಕರ್ಗಳು ಕೊಡ್ತಾರೆ, ಯಾಕೆಂದರೆ ಬ್ಯಾಗ್ ಅಲೋ ಇಲ್ಲ ಅಲ್ಲಿ. ಸೊ ಅದನ್ನು 50 ರೂಪಾಯಿ ಕೊಡಬೇಕು. ಆಮೇಲೆ ಪೇರ್ ಆಫ್ ಸಾಕ್ಸ್ ತೊಗೊಂಬಂದಿದ್ರೆ ಅದಕ್ಕೆ 50 ರೂಪಾಯಿ ಲೆಸ್ ಮಾಡ್ತಾರೆ, ಇಲ್ಲ ಅಂತ ಹೇಳಿದರೆ ಅದಕ್ಕೆ ಮತ್ತೆ 50 ರುಪೀಸು. ಸೊ ಈ ಚಿಲ್ಟುಗೆ ಇವಾಗ ಟಿಕೆಟ್ ಇಲ್ಲ ಸದ್ಯಕ್ಕೆ. ಸೊ ನೋಡೋಣ ಹೇಗಿರುತ್ತೆ. ಇವಾಗ 3 ಜನ ಸಾಕ್ಸ್ ಹಾಕ್ಕೊಂಡು ರೆಡಿ ಆಗಿದ್ದೀವಿ. ಈಗ ಹೋಗ್ಬೇಕು ಫುಲ್ಲು ಜಂಗ್ ಲಡ್ನೆ ಕೇಳಿ. ಫುಲ್ಲು ಇವಾಗ ಕಾಸ್ಟ್ಯೂಮ್ ಹಾಕ್ಕೊಂಡು ರೆಡಿಯಾಗಿದ್ದಾನೆ ನನ್ನ ಮಗ. ಮುಚ್ಚಿ ರೆಡಿಯಾಗಿದ್ದಾನೆ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಪುಟ್ಟಂಗೆ ಫಸ್ಟ್ ಸ್ನೋ ಎಕ್ಸ್ಪೀರಿಯನ್ಸು ಹೇಗಿರುತ್ತೆ ಅಂತ ನೋಡೋಣ. ಹಿಡ್ಕೊ ಮುಚ್ಚಿ. ಹಾಯ್, ಹಲೋ, ನಮಸ್ತೆ ಎಲ್ಲರಿಗೂ. ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾನು ನನ್ನ ಮಗನ್ನ ಸಿಟಿ ಸ್ನೋ ಪ್ಯಾಲೇಸಿಗೆ ಕರ್ಕೊಂಡು ಬಂದಿದ್ದೀನಿ ಮೈಸೂರಲ್ಲಿ. ತುಂಬಾ ಚೆನ್ನಾಗಿದೆ, ಒಂದ್ಸತಿ ವಿಸಿಟ್ ಮಾಡಲೇಬೇಕು ಎಲ್ಲರೂ. ಯಾಕೆಂತ ಹೇಳಿದರೆ ಮಕ್ಕಳನ್ನ ನಾವು ಕಾಶ್ಮೀರ ಆಗಿರ್ಬೋದು ಅಥವಾ ಬೇರೆ ಎಲ್ಲೋ ತುಂಬ ಕೋಲ್ಡ್ ಇರುವಂಥ ಪ್ಲೇಸಿಗೆ ಕರ್ಕೊಂಡು ಹೋಗೋಕ್ಕೂ ಮುಂಚೆ ಈ ಥರದ್ದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಹೋದರೆ ಅದು ಉತ್ತಮ ಅಂತ ನಂಗೆ ಅನ್ನಿಸ್ತಾ ಇತ್ತು. ನಾನು ನನ್ನ ಮಗನ ಟ್ರಿಪ್ ಓಡಿಸ್ಬೇಕು ಅಂತ ಇದ್ದೀನಲ್ಲ, ಸೊ ಅದಕ್ಕೋಸ್ಕರ ಅವನಿಗೆ ಹೆಂಗೆ ಅನಿಸುತ್ತೆ ಅಂದರೆ ಕೋಲ್ಡಿಗೆ ಅವ್ನು ಅಡ್ಜಸ್ಟ್ ಆಗ್ತಾನೆ ಅಂತ ನೋಡೋದಕ್ಕೆ ಕರ್ಕೊಂಡು ಹೋಗಿದ್ದೆ. ಸ್ವಲ್ಪ ಭಯಪಟ್ಟ ಫಸ್ಟಿಗೆ, ಇಳಿಲೇ ಇಲ್ಲ. ಕೆಳಗಡೆ ಇಳಿಲಿಕ್ಕೆ ತುಂಬ ಹಠ ಮಾಡ್ತಿದ್ದ. ಅಂದರೆ ಅವನಿಗಿನ್ನೂ 1.4 ಇಯರ್ಸ್ ಅಷ್ಟೇ. ಸೊ ತುಂಬ ಖುಷಿಪಟ್ಟ. ಮತ್ತು ಅಂದರೆ ಎತ್ಕೊಂಡೇ ಇರಬೇಕಿತ್ತು, ಕೆಳಗೆ ಇಳಿಯೋಕ್ಕೆ ಹೋಗ್ತಾ ಇರಲಿಲ್ಲ. ಯಾಕೆಂದರೆ ಅವನಿಗೆಲ್ಲೋ ಈಗ ನೋಡ್ತಾ ಇರ್ಬೋದು, 2 ಮಿನಿಟ್ಸ್ 2 ಹೆಜ್ಜೆ ನಡೆದ ಅಷ್ಟೇ. ಬಟ್ ಮತ್ತು ಅಲ್ಲಿ ಕ್ರೌಡ್ ಇರ್ಬೋದು ಅಥವಾ ಒಂದೇ ಸತಿಗೆ ನಾವು ಅಷ್ಟು ಸೆಕೆಂಡಲ್ಲಿ ಇದ್ಬಿಟ್ಟು ಒಂದೇ ಸತಿಗೆ ಇಷ್ಟು ಚಳಿಯಲ್ಲಿ ಬಂದುಬಿಟ್ವಲ್ಲ ಅಂತ ಅವನಿಗೆ ಗಾಬರಿನೂ ಆಗಿರ್ಬೋದು. ಸೊ ಅದಕ್ಕೆ ಇಳಿಯೋಕ್ಕೇ ಹೋಗ್ತಾ ಇರಲಿಲ್ಲ. ಬಟ್ ತುಂಬ ಚೆನ್ನಾಗಿ ಮಾಡಿದರು. 1 ಅವರ್ ನಾವಲ್ಲಿ ಆಟ ಆಡ್ಬೋದಿತ್ತು. ಆಮೇಲೆ 1-2 ರೈಡ್ಗಳೆಲ್ಲ ಇತ್ತು. ಲೈಕ್ ಟ್ಯೂಬಲ್ಲಿ ನಾವೇ ಎತ್ಕೊಂಡು ಹೋಗಬೇಕು ಟ್ಯೂಬ್ನ, ಅಲ್ಲಿಂದ ಮೇಲ್ಗಡೆ ಸ್ಲೈಡಿಂಗ್ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ಮಾಡಿದ್ದಾರೆ, ಚೆನ್ನಾಗಿತ್ತು ಮಾತ್ರ. ಬಟ್ ಟೆಂಪ್ರೇಚರ್ ಮಾತ್ರ -15 -20 ಇತ್ತು. ಸೊ ಒಂದೇ ಸತಿಗೆ ಅವನಿಗೆ ಅಷ್ಟು ಹೈ ಟೆಂಪ್ರೇಚರಿಗೆ ಕರ್ಕೊಂಡೋಗಿದ್ದು ಕೂಡ ಅವನಿಗೆ ಭಯ ಆಗಿರ್ಬೋದು. ಬಟ್ ನಾನು ಎತ್ಕೊಂಡೇ ಇದ್ದರೆ ಅವ್ನು ಸುಮ್ಮನೆ ಇರ್ತಾಯಿದ್ದ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದೆ. ಅದಾದ ನಂತರ ಒಂದು ಲಾಸ್ಟ್ 20 ಮಿನಿಟ್ಸು ಫುಲ್ಲು ಕಲರ್ ಹಾಕಿ, ಅಂದರೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟು ಮ್ಯೂಸಿಕ್ ಹಾಕ್ತಾರೆ. ಸೊ ಆವಾಗ ಒಳ್ಳೆ ಕುಣಿಬೇಕು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು ಮಾತ್ರ. ಎಲ್ಲರೂ ಒಂದು ಸತಿ ಅಂತೂ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಇದನ್ನು. ಸ್ನೋ ಸಿಟಿಯಿಂದ ಹೊರಗೆ ಬಂದು ಒಂದು ಸ್ವಲ್ಪ ಮ್ಯಾಗಿ ಎಲ್ಲ ತಿಂದು ಐ ಲ್ಯೂಷನ್ 3D ಫೋಟೋ ಗ್ಯಾಲರಿಗೆ ಹೋಗ್ತಾ ಇದ್ದೀವಿ ಈಗ. ತಗೋ. ಫುಲ್ಲು ರೆಡ್ ಕಾರ್ಪೆಟ್ ಮೇಲೆ ನಡ್ಕೊಂಬರ್ತಾ ಇದ್ದಾನೆ ನನ್ನ ಮಗ. ಇವಾಗ ಮಿರರ್ ಮೇಜಿಗೆ ಹೋಗ್ತಾ ಇದ್ದೀವಿ. ಆದರೆ ಎಲ್ಲಿ ಹೋದರೂ ಬರೀ ಮಿರರ್ ಕಾಣತ್ತಂತೆ ಒಳಗಿಂದ, ಏನೋ ಗೊತ್ತಾಗಲ್ಲ ಅಂತ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಈಗ. ಅದನ್ನು ನಾವು ಹುಡುಕಬೇಕು. ಇಲ್ಲಿ ನೋಡಿ, ನಾವೇ ಕಾಣ್ತಿದ್ದೀವಿ ಇಲ್ಲಿ.
ಕುತ್ಕೊಳ್ಳೋದೇ ಎಲ್ಲ ಕಡೆ ಫುಲ್ಲು. ನಾವೆಲ್ಲಿ ಕಾಣಲ್ಲ ಅಲ್ಲಿ ಹೋಗ್ತಾ ಹೋಗೋದಷ್ಟೇ, ಇನ್ನೇನಿಲ್ಲ. ಇದು ನೋಡಿ, ಇಲ್ಲಿ ನಾವು ಕಾಣ್ತಾ ಇದ್ದೀವಿ, ಚೆನ್ನಾಗಿದೆ. ಆದರೆ ಬಾ ಅಮ್ಮಚ್ಚಿ ನೋಡಿ, ಮೂರು ಕಡೆ ಕಾಣಿಸ್ತಾ ಇದ್ದಾಳೆ, ಎಲ್ಲಿ ಬರಬೇಕು ಅನ್ನೋದೇ ಗೊತ್ತಾಗಲ್ಲ. ನೋಡಿ ಫುಲ್ಲು ಇದೆ. ಹಾಂ ಬಾ. ಈಗ ಮೇಲೆ ಕೆಳಗೆ ಎಲ್ಲ ಕಡೆ, ಆ ಕಡೆ ಈ ಕಡೆ ಎಲ್ಲ ಕಡೆ ನಾವೇ ಕಾಣ್ತಾ ಇದ್ದೀವಿ ಫುಲ್ಲು. ನೋಡಿ ಬಾ, ಹೋಗು ಹೋಗು, ಮುಂದೋಗು. ಅಷ್ಟೇ. ನಂಗೆ ಹೆದರಿಕೆ ಆಗ್ತಾ ಇದೆ. ನಾವೇ ಸುತ್ತಾ ಇದ್ದೀವಿ ಅಂತ ಅನ್ಸುತ್ತೆ ಇದು. ಅಲ್ಲಾಡ್ದಂಗೆ ಅನ್ಸುತ್ತಿದು. ಫುಲ್ ಇಲ್ಯೂಷನ್. ಎಲ್ಲದೂ ನೋಡ್ಕೊಂಡು ಬಂದು ಆರಾಮಾಗಿ ಕುತ್ಕೊಂಡಿದ್ದೀವಿ. ಇವಾಗ ಮನೆಗೆ ಹೊರಡಬೇಕು. ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದ್ದರೆ ನನ್ನ ಆವಿಷ್ಕಾರ ಚಾನಲ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದ. ಬಾಯ್ 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 ಮಾಡು.